ಚಿತ್ರದ ಅನಾವರಣ ಫಿಲ್ಮಿ ಚಕ್ರಗೆ ಸ್ವಾಗತ. ನಾನು ರಚನಾ ನಂಜುಂಡ. ಫಿಲ್ಮಿ ಚಕ್ರ ಶುರು ಮಾಡೋಣ ಮೊದಲನೇ ಪಿಕ್ಚರ್ ನಿಂದ. ಇತ್ತೀಚೆಗೆ ಪ್ರಕಾಶ್ ರಾಜ್ ಅವರು ರಾಮಾಯಣ ಕುರಿತು ಮಾಡಿದ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು, ಅದರ ಬಗ್ಗೆ ಇದೀಗ ಸ್ವತಃ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ರಾಮ ಮತ್ತು ರಾಮಾಯಣದ ಬಗ್ಗೆ ಅವಮಾನಕಾರಿ ಮಾತುಗಳನ್ನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಗಳು ವ್ಯಕ್ತವಾಗಿದ್ವು. ಈ ವಿವಾದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪ್ರಕಾಶ್ ರಾಜ್, ಒಂದು ಸಾಹಿತ್ಯೋತ್ಸವದಲ್ಲಿ ಕಲೆ ಮತ್ತು ಅದರ ಸ್ಥಿರತೆ ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದೆ ಎಂದು ಹೇಳಿದ್ದಾರೆ. ಆ ಸಂವಾದದಲ್ಲಿನ ಕೆಲವು ಭಾಗಗಳನ್ನ ಮಾತ್ರ ಕತ್ತರಿಸಿ ತಿರುಚಿ ಹರಡಲಾಗಿದ್ದು, ತಾನು ಯಾರ ಧರ್ಮೀಯರ ಭಾವನೆಗೂ ಧಕ್ಕೆ ತರಲು ಯತ್ನಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಎಲ್ಲಾ ಧರ್ಮಗಳನ್ನು ಗೌರವಿಸುವ ವ್ಯಕ್ತಿಯಾಗಿ ಯಾರನ್ನು ನೋಯಿಸುವ ಉದ್ದೇಶ ಇಲ್ಲ ಎಂದು ತಿಳಿಸಿದ್ದಾರೆ. ಕೆಜಿಎಫ್, ಕಾಂತಾರ, ಸಲಾರ್ ಮೊದಲಾದ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ನೀಡಿರುವ ಹೊಂಬಾಳೆ ಫಿಲ್ಮ್ಸ್ ಇದೀಗ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಕೈ ಹಾಕಿದೆ. ಹಿಂದಿನ ವರ್ಷ ಮಹಾ ಅವತಾರ ನರಸಿಂಹ ಆನಿಮೇಟೆಡ್ ಸಿನಿಮಾವನ್ನ ಪ್ರಸ್ತುತಪಡಿಸಿ ದೊಡ್ಡ ಯಶಸ್ಸು ಕಂಡ ಹೊಂಬಾಳೆ ಇದೀಗ ಮಹಾ ಅವತಾರ ಸರಣಿಯ ಮುಂದಿನ ಭಾಗವಾದ ಮಹಾ ಅವತಾರ ಪರಶುರಾಮ ಸಿನಿಮಾವನ್ನ ಘೋಷಿಸಿದೆ. ಈ ಬಾರಿ ಹೊಂಬಾಳೆ ಕೇವಲ ಪ್ರೆಸೆಂಟ್ ಮಾಡದೆ ನಿರ್ಮಾಣದಲ್ಲಿಯೂ ಭಾಗಿಯಾಗುತ್ತಿದೆ. ಈ ಚಿತ್ರವನ್ನ ನಿರ್ದೇಶಕ ಅಶ್ವಿನ್ ಕುಮಾರ್ ನಿರ್ದೇಶಿಸಲಿದ್ದು, ಕ್ಲೇಮ್ ಪ್ರೊಡಕ್ಷನ್ಸ್ ಜೊತೆಗೂಡಿ ವಿಜಯ್ ಕಿರಂಗನೂರು ಹಾಗೂ ಶಿಲ್ಪಾ ಧವನ್ ನಿರ್ಮಾಣ ಮಾಡುತ್ತಿದ್ದಾರೆ. ಪೌರಾಣಿಕ ಪಾತ್ರದ ಪರಶುರಾಮನ ಕಥೆಯನ್ನು ಆಧರಿಸಿದ ಈ ಸಿನಿಮಾ ಮುಂದಿನ ವರ್ಷದ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿದೆ. ವಿಷ್ಣುವಿನ ವಿವಿಧ ಅವತಾರಗಳನ್ನು ಆಧರಿಸಿದ ಈ ಮಹತ್ವಾಕಾಂಕ್ಷಿ ಸರಣಿಯಲ್ಲಿ ಮುಂದಿನ ದಿನಗಳಲ್ಲಿ ಮಹಾ ಅವತಾರ ರಘುರಾಮ, ದ್ವಾರಕಾಧೀಶ, ಗೋಕುಲಾನಂದ ಹಾಗೂ ಕಲ್ಕಿ ಭಾಗಗಳು ಕೂಡ ಬರಲಿವೆ ಎಂದು ಚಿತ್ರತಂಡ ತಿಳಿಸಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾ ಬಿಡುಗಡೆಯಾಗುವ ಮುನ್ನವೇ ಭಾರೀ ದಾಖಲೆ ಬರೆದಿದೆ. ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಜೊತೆಗಿನ ಈ ಬಹುನಿರೀಕ್ಷಿತ ಚಿತ್ರ ಈಗಾಗಲೇ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದೆ. ವರದಿಗಳ ಪ್ರಕಾರ ಅಮೆಜಾನ್ ಪ್ರೈಮ್ ವಿಡಿಯೋ ಸಂಸ್ಥೆ ಜೈಲರ್ 2 ಚಿತ್ರದ OTT ಹಕ್ಕುಗಳನ್ನು ಸುಮಾರು 160 ಕೋಟಿ ರೂಪಾಯಿಗೆ ಖರೀದಿಸಿದೆ ಎನ್ನಲಾಗಿದೆ. ಇದು ತಮಿಳಿನ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ದೊಡ್ಡ OTT ಡೀಲ್ ಎನ್ನಲಾಗುತ್ತಿದೆ. ಈ ಹಿಂದೆ ಕಮಲ್ ಹಾಸನ್ ಮತ್ತು ಮಣಿರತ್ನಂ ಅವರ ಥಗ್ ಲೈಫ್ ಸಿನಿಮಾ 150 ಕೋಟಿಗೆ ಮಾರಾಟವಾಗಿ ದಾಖಲೆ ಬರೆದಿತ್ತು. ಆದರೆ ಈಗ ಜೈಲರ್ 2 ಆ ದಾಖಲೆಯನ್ನ ಮೀರಿ ಹೊಸ ಮೈಲಿಗಲ್ಲು ನಿರ್ಮಿಸಿದೆ. ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ವಿಜಯ್ ಸೇತುಪತಿ ಸೇರಿದಂತೆ ಭಾರಿ ತಾರಾಗಣ ಇತ್ತು. ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಮತ್ತೊಮ್ಮೆ ಮಾಸ್ ಮ್ಯಾಜಿಕ್ ಸೃಷ್ಟಿಸುವ ನಿರೀಕ್ಷೆ ಇದೆ. IPL ಸೀಸನ್ ಜೋರಾಗಿ ನಡೆಯುತ್ತಿರುವ ವೇಳೆ ಟಿಕೆಟ್ಗಾಗಿ ಸಾಮಾನ್ಯ ಅಭಿಮಾನಿಗಳು ಪರದಾಡುತ್ತಿರುವಾಗ ವಿಶೇಷವಾಗಿ IPL ಪಂದ್ಯಗಳಿಗೆ ಸಿಗದ ಟಿಕೆಟ್ಗಳು ಈಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ನಟಿ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕುಶಿತಾ ಕಲಪೂಕ್ ಹಂಚಿಕೊಂಡಿರುವ ಟಿಕೆಟ್ ಚಿತ್ರಗಳು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹೈದರಾಬಾದ್ನಲ್ಲಿ ನಡೆದ IPL ಪಂದ್ಯಕ್ಕೆ ಸಂಬಂಧಿಸಿದ ಈ ಟಿಕೆಟ್ಗಳು ಸಾಮಾನ್ಯವಾಗಿರದೆ VVIP ಕಾಂಪ್ಲಿಮೆಂಟರಿ ಪಾಸ್ಗಳಾಗಿವೆ ಎಂಬುದು ಗಮನಕ್ಕೆ ಬಂದಿದೆ. ಇವು ಸಾಮಾನ್ಯ ಮಾರಾಟಕ್ಕೆ ಲಭ್ಯವಿಲ್ಲ. ಸರ್ಕಾರದ ಉನ್ನತ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರಿಗೆ ಮೀಸಲಿಟ್ಟ ಪಾಸುಗಳು ಎನ್ನಲಾಗಿದೆ. ಈ ಹಿನ್ನೆಲೆ ಈ ಟಿಕೆಟ್ಗಳು ರೇವಂತ್ ರೆಡ್ಡಿ ಅವರ ಕಚೇರಿಯಿಂದಲೇ ಇನ್ಫ್ಲೂಯೆನ್ಸರ್ಗೆ ತಲುಪಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಉದ್ಭವಿಸಿದೆ. ಸಾಮಾನ್ಯ ಅಭಿಮಾನಿಗಳು ಟಿಕೆಟ್ ಪಡೆಯಲು ಗಂಟೆಗಟ್ಟಲೆ ಕಾಲ ಕ್ಯೂನಲ್ಲಿ ನಿಂತು ಅಥವಾ ಆನ್ಲೈನ್ನಲ್ಲಿ ಹೋರಾಟ ನಡೆಸುತ್ತಿರುವಾಗ ಇಂತಹ ಪ್ರೀಮಿಯಂ ಪಾಸ್ಗಳು ಸುಲಭವಾಗಿ ದೊರೆಯುತ್ತಿರುವುದು VIP ಸಂಸ್ಕೃತಿ ದುರುಪಯೋಗವಾಗಿದೆ ಎಂಬ ಟೀಕೆ ಕೇಳಿ ಬರುತ್ತಿದೆ. ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮಗಳು ಸಾಧ್ವಿ ಸೈಲ್ ಅವರು 61ನೇ ಸಾಲಿನ ಫೆಮಿನಾ ಮಿಸ್ ಇಂಡಿಯಾ ಕಿರೀಟ ಗೆದ್ದು ಸಾಧನೆ ಮಾಡಿದ್ದಾರೆ. ಏಪ್ರಿಲ್ 18ರಂದು ಒಡಿಶಾದ ಭುವನೇಶ್ವರದಲ್ಲಿರುವ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿಯಲ್ಲಿ ಫಿನಾಲೆ ನಡೆದಿದೆ. ಸಾಧ್ವಿ ಅವರು ಗೆದ್ದು ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಗೆದ್ದ ಬಳಿಕ ತಂದೆಯ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಸಾಧ್ವಿ ಖುಷಿ ಪಟ್ಟಿದ್ದಾರೆ. 9 ಸ್ಪರ್ಧೆಗಳನ್ನ ಹಿಂದಕ್ಕಿಕ್ಕಿ ಗೋವಾ ಪ್ರತಿನಿಧಿಸಿ ಜಯ ಗಳಿಸಿದ ಸಾಧ್ವಿ 2026ರ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ. ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಪದವೀಧರೆ ಸಾಧ್ವಿ ಛಾಯಾಗ್ರಹಣ, ಬ್ಯಾಡ್ಮಿಂಟನ್ ಮತ್ತು ಜೇನು ಸಾಕಣೆ ಸೇರಿದಂತೆ ವಿವಿಧ ಹವ್ಯಾಸಗಳನ್ನ ಹೊಂದಿದ್ದಾರೆ. ಸಾಧ್ವಿ ಅವರು 2026 ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ. ವಿಯೆಟ್ನಾಂನಲ್ಲಿ ಸ್ಪರ್ಧೆ ನಡೆಯಲಿದ್ದು ಸೆಪ್ಟೆಂಬರ್ 5ರಂದು ಫಿನಾಲೆ ನಡೆಯಲಿದೆ. ಚಂದನವನದ ಸ್ಟಾರ್ ಜೋಡಿಗಳಾದ ಪ್ರಿಯಾಂಕಾ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿಗಳ ಪುತ್ರಿ ಐಶ್ವರ್ಯ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು, ಮನೆ ಮಂದಿ ಅದ್ದೂರಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ.
ಚಂದನವನದ ಸ್ಟಾರ್ ಜೋಡಿಗಳಾದ ಪ್ರಿಯಾಂಕಾ ಮತ್ತು ಉಪೇಂದ್ರ ದಂಪತಿಗಳ ಪುತ್ರಿ ಐಶ್ವರ್ಯ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಸ್ಟಾರ್ ಜೋಡಿಯ ಪುತ್ರಿಯ ಹುಟ್ಟುಹಬ್ಬ ಅಂದ್ರೆ ಸುಮ್ನೇನಾ, ಬಲು ಅದ್ದೂರಿಯಾಗಿ ಬರ್ಡೇ ಸೆಲೆಬ್ರೇಷನ್ ನಡೆದಿದೆ. ಪ್ರಿಯಾಂಕಾ ಫೋಟೋಗಳನ್ನ ಶೇರ್ ಮಾಡಿ ಸಂಭ್ರಮಿಸಿದ್ದಾರೆ. ಮಗಳ ಹುಟ್ಟುಹಬ್ಬದ ಫೋಟೋಗಳನ್ನ ಶೇರ್ ಮಾಡಿರುವ ಪ್ರಿಯಾಂಕಾ, ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಮಗು, ಬಲಶಾಲಿಯಾಗಿ ಮತ್ತು ದಯೆಯಿಂದ ಇರು, ನಿನ್ನ ಹೃದಯದಿಂದ ಪ್ರೀತಿಸು ಮತ್ತು ಬ್ರೈಟ್ ಆಗಿ ಶೈನ್ ಆಗುತ್ತಿರು, ನಿನ್ನನ್ನು ತುಂಬಾನೇ ಪ್ರೀತಿಸುತ್ತೇನೆ ಎಂದು ನಟಿ ಮಗಳಿಗೆ ಪ್ರೀತಿಯಿಂದ ಶುಭಾಶಯ ತಿಳಿಸಿದ್ದಾರೆ. ನಟ ಶರ್ವಾನಂದ್ ಹೆಸರು ಮತ್ತೆ ಸುದ್ದಿಯಲ್ಲಿದೆ. ಆದ್ರೆ ಯಾವುದೇ ಸಿನಿಮಾ ವಿಚಾರದಿಂದಲ್ಲ, ಬದಲಾಗಿ ವೈಯಕ್ತಿಕ ಜೀವನದ ಕುರಿತಾದ ವಿಚಾರದಿಂದಾಗಿ. ಹೌದು, ನಟ ಶರ್ವಾನಂದ್ ಮತ್ತು ಪತ್ನಿ ರಕ್ಷಿತಾ ನಡುವೆ ಬಿರುಕು ಮೂಡಿದೆ ಎಂಬ ಸುದ್ದಿಯೊಂದು ಇದೀಗ ಎಲ್ಲೆಡೆ ಹರಿಯುತ್ತಿದೆ. ಇದಕ್ಕೆ ಕಾರಣನೂ ಇದೆ. ಅದೇನಂದ್ರೆ, ನಟ ಶರ್ವಾನಂದ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪತ್ನಿ ರಕ್ಷಿತಾ ರೆಡ್ಡಿ ಜೊತೆಗಿನ ಮದುವೆಯ ಫೋಟೋಗಳನ್ನ ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ನಟ ಶರ್ವಾನಂದ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೇಳಿಬರುತ್ತಿರುವ ವದಂತಿ ಇದೇ ಮೊದಲಲ್ಲ. ಈ ವದಂತಿ ಅನೇಕ ವರ್ಷಗಳಿಂದ ಹರಡುತ್ತಿದೆ. ಶರ್ವಾನಂದ್ 2023ರಲ್ಲಿ ರಕ್ಷಿತಾ ರೆಡ್ಡಿ ಎಂಬ ಹುಡುಗಿಯನ್ನ ವಿವಾಹ ಆಗಿದ್ರು. ಅವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ. ಆದರೆ ಕಳೆದ 3 ವರ್ಷಗಳಿಂದ ಶರ್ವಾನಂದ್ ಮತ್ತು ರಕ್ಷಿತಾ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅವರು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂತು. ಬಾಲಿವುಡ್ ಸ್ಟಾರ್ ಯುವ ನಟಿ ಜಾನ್ವಿ ಕಪೂರ್ ಇತ್ತೀಚೆಗೆ ದಕ್ಷಿಣದಲ್ಲೂ ಸಹ ಜೂನಿಯರ್ ಎನ್ಟಿಆರ್, ರಾಮ್ ಚರಣ್ ಅಂತಹ ಸ್ಟಾರ್ ನಟರೊಟ್ಟಿಗೆ ನಟಿಸುತ್ತಿದ್ದಾರೆ. ಬಾಲಿವುಡ್ ನಲ್ಲಿ ಮಂಚೂಣಿಯಲ್ಲಿರುವ ಯುವ ನಟಿ ಅನ್ಸ್ಕೊಂಡಿದ್ದಾರೆ. ಕೋಕೋ ಕೋಲಾ ಸೇರಿದಂತೆ ಹಲವು ಪ್ರತಿಷ್ಠಿತ ಬ್ರ್ಯಾಂಡ್ಗಳ ರಾಯಭಾರಿಯೂ ಆಗಿದ್ದಾರೆ. ಇದೆಲ್ಲದರ ಜೊತೆಗೆ ಪಾರದರ್ಶಕತೆಯ ಒತ್ತು ಕೊಡುವ ನಟಿಯೂ ಸಹ ಆಗಿದ್ದು, ಇದೀಗ ಅವರು ಕುಡಿತದ ಚಟದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಹೌದು, ಸಂದರ್ಶನ ಒಂದರಲ್ಲಿ ಮಾತನಾಡಿದ ಜಾನ್ವಿ ಕಪೂರ್ ಅವರು ತಾವು ಕುಡಿತದ ದಾಸಿಯಾಗಿದ್ದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಮೊದಲೆಲ್ಲ ಯಾವಾಗಲಾದರೂ ಒಮ್ಮೆ ಯಾವುದಾದರೂ ಪಾರ್ಟಿಗಳಲ್ಲಿ, ಸೋಷಿಯಲ್ ಗ್ಯಾದರಿಂಗ್ಗಳಲ್ಲಿ ಮಾತ್ರ ಕುಡಿಯುತ್ತಿದ್ದೆ. ಆದರೆ ನಿಧಾನಕ್ಕೆ ಕುಡಿತ ಎನ್ನುವುದು ನನ್ನ ಮೇಲೆ ಕಂಟ್ರೋಲ್ ಸಾಧಿಸಿತು. ಬರಬರುತ್ತಾ ಮದ್ಯದ ದಾಸಿಯಾಗಿದ್ದೆ. ಒಂದು ಹಂತದಲ್ಲಿ ಪ್ರತಿದಿನವೂ ನಾನು ಹ್ಯಾಂಗ್ ಓವರ್ನಿಂದಲೇ ಹೇಳುತ್ತಿದ್ದೆ ಎಂದಿದ್ದಾರೆ. ಕುಡಿತ ನನ್ನ ಜೀವನದ ವಿಲನ್ ಆಗ್ಬಿಟ್ಟಿತ್ತು. ನನಗೆ ರಿಯಾಲಿಟಿ ಅರ್ಥವಾಗುವಷ್ಟರಲ್ಲಿ ಕುಡಿತದ ಚಟದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಲು ಆರಂಭಿಸಿದ್ದೆ. ಆದರೆ ನಿಧಾನಕ್ಕೆ ನಾನು ಅದರಿಂದ ಹೊರಗೆ ಬಂದೆ. ಈಗ ಮದ್ಯದ ಸಣ್ಣ ವಾಸನೆಯನ್ನು ಸಹಿಸಲಾರದಂತೆ ಆಗಿದ್ದೀನಿ. ಚಟ ಎಂಬುದು ಬಹಳ ಅಪಾಯಕಾರಿಯಾದದು. ಚಟದಿಂದ ಬಳಲುತ್ತಿರುವವರನ್ನ ಪಶುಗಳಂತೆ ನೋಡದೆ ಅವರನ್ನ ಪ್ರೀತಿಯಿಂದ ನಿಭಾಯಿಸಿ ಅವರಿಗೆ ಸಹಾಯ ಮಾಡಿ ಎಂದು ಜಾಹ್ನವಿ ಹೇಳಿದ್ದಾರೆ. ನಿತೀಶ್ ತಿವಾರಿ ಅವರ ರಾಮಾಯಣ ಕೇವಲ ಸಿನಿಮಾ ಆಗಿ ಉಳಿಯದೆ ಭಾರತೀಯರು ಚಿತ್ರರಂಗದ ಶಕ್ತಿಯನ್ನ ಜಗತ್ತಿಗೆ ತೋರಿಸುವ ಒಂದು ಭವ್ಯ ಕಿಟಕಿಯಾಗಲಿದೆ ಎಂಬುದರಲ್ಲಿ ಸಂಶಯವಿಲ್ಲ. ರಾಮಾಯಣದ 20 ನಿಮಿಷಗಳ ಝಲಕ್ ನೋಡಿದವರು ಕೊಟ್ಟಿರುವ ಪಾಸಿಟಿವ್ ರಿಯಾಕ್ಷನ್ ಈಗ ಹೊಸ ಟಾಕ್ ಸೃಷ್ಟಿಸಿದೆ. ಸಿನಿಮಾಕಾನ್ ನಲ್ಲಿ ಆಯ್ದ ಪ್ರೇಕ್ಷಕರಿಗಾಗಿ ಚಿತ್ರದ ಕೇವಲ 20 ನಿಮಿಷಗಳ ವಿಶೇಷ ತುಣುಕನ್ನ ಪ್ರದರ್ಶಿಸಲಾಯಿತು. ಈ ದೃಶ್ಯಗಳನ್ನ ಕಂಡವರು ಅಕ್ಷರಶಃ ದಂಗಾಗಿದ್ದಾರೆ. ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇದೊಂದು ಅದ್ಭುತ ಫ್ಯಾಂಟಸಿ ಲೋಕ ಎಂದು ಪ್ರೇಕ್ಷಕರು ಉಬ್ಬೆರಿಸಿದ್ದಾರೆ. ಈ ತುಣುಕುಗಳು ಎಷ್ಟು ಭವ್ಯವಾಗಿದ್ದೆ ಅಂದ್ರೆ, ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನೇ ಗುರಿಯಾಗಿಸಿಕೊಂಡಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ವಾರ್ನರ್ ಬ್ರದರ್ಸ್ ನಂತಹ ದೈತ್ಯ ಸಂಸ್ಥೆಯು ಈ ಚಿತ್ರದ ಜಾಗತಿಕ ವಿತರಣೆಯನ್ನ ವಹಿಸಿಕೊಳ್ಳುವ ಸಾಧ್ಯತೆ ಇದ್ದು, ಇದು ರಾಮನ ಕಥೆಯನ್ನ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಲಿದೆ. ಇನ್ನು ಸಿನಿಮಾ ತೆರೆಗೆ ಬರಲು ಕಾಲ ಅವಕಾಶವಿದ್ದರೂ ಅಮೆರಿಕಾದ ಸಿನಿಮಾಕಾನ್ ನಲ್ಲಿ ನಡೆದ ಒಂದು ಖಾಸಗಿ ಪ್ರದರ್ಶನ ಈಗ ಜಾಗತಿಕ ಮಟ್ಟದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಬಿಗ್ ಬಾಸ್ ಶೋ ವಿವಿಧ ಭಾಷೆಯಲ್ಲಿ ಪ್ರಸಾರ ಕಾಣುತ್ತಿದೆ. ಅದೇ ರೀತಿ ಮರಾಠಿಯಲ್ಲಿ ಬಿಗ್ ಬಾಸ್ 6 ಸೀಸನ್ ಪೂರ್ಣಗೊಂಡಿದೆ. 3 ತಿಂಗಳ ಹಿಂದೆ ಕಲರ್ಸ್ ಮರಾಠಿ ಚಾನೆಲ್ ನಲ್ಲಿ ಈ ಶೋ ಪ್ರಾರಂಭವಾಗಿತ್ತು. ಬಿಗ್ ಬಾಸ್ ಮರಾಠಿಯ ಈ ಸೀಸನ್ ನಲ್ಲಿ ಒಟ್ಟು 17 ಸದಸ್ಯರು 100 ದಿನಗಳ ಕಾಲ ಇದ್ರು. ಈ ಪ್ರಯಾಣವು ಏಪ್ರಿಲ್ 19ರಂದು ಕೊನೆ ಆಯಿತು. ಬಿಗ್ ಬಾಸ್ ಮರಾಠಿ ಸೀಸನ್ 6ರ ಗ್ರ್ಯಾಂಡ್ ಫಿನಾಲಿಯಲ್ಲಿ ತನ್ವಿ ಕೋಲ್ಟೆ ಪ್ರಶಸ್ತಿಯನ್ನ ಗೆದ್ದರು. ಕೊನೆಯವರೆಗೂ ಯಾರು ಗೆಲ್ಲುತ್ತಾರೆ ಎಂಬ ಕುತೂಹಲ ಇತ್ತು. ತನ್ವಿ ಗೆಲುವಿನ ನಗೆ ಬೀರಿದ್ರು. ವಿಜೇತರಿಗೆ ಕಲರ್ಸ್ ಮರಾಠಿಯಿಂದ 15 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿಯನ್ನ ನೀಡಲಾಯಿತು. ವಜ್ರದ ಆಭರಣಗಳನ್ನ ಖರೀದಿಸಲು 10 ಲಕ್ಷ ರೂಪಾಯಿಗಳ ಓಚರ್ ಅನ್ನ ನೀಡಲಾಯಿತು. ವಿಜೇತರಿಗೆ ಈ ಬೈಕ್ ಅನ್ನ ಸಹ ನೀಡಲಾಯಿತು. ರಿತೇಶ್ ದೇಶ್ಮುಖ್ ಈ ಘೋಷಣೆಯನ್ನ ಮಾಡಿದ್ರು. ಇದಾಗಿತ್ತು ಇವತ್ತಿನ ಫಿಲ್ಮಿ ಚಕ್ರ. ನಾಳೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.